ನಮಸ್ಕಾರ ಎಲ್ಲರಿಗೂ ಕೋಚ್ ವಿಷಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಕ್ಚುಲಿ ನಿನ್ನೆ ವರ್ಕೌಟ್ ಮಾಡಬೇಕಿತ್ತು, ಬಟ್ ಮೊನ್ನೆ ಗ್ರಿಪ್ ಸ್ಟ್ರೆಂತ್ ಚಾಲೆಂಜ್ಗೆ ಹೋಗಿರೋದ್ರಿಂದ ಸ್ವಲ್ಪ ಫೋರಮ್ ಪೇನ್ ಇತ್ತು ಅಂತ ಇವತ್ತು ಆಕ್ಚುಲಿ ನಾನು ಪವರ್ ಲಿಫ್ಟಿಂಗ್ ರೂಟೀನ್ ಇವತ್ತಿಂದ ಶುರು ಮಾಡ್ತೀನಿ. ಇವತ್ತು ಆಕ್ಚುಲಿ ಸ್ಕ್ವಾಟು, ಬೆಂಚು, ಡೆಡ್ ಮೂರು ಇದೆ, ಬಟ್ ಲೈಕ್ ಸ್ವಲ್ಪ ಲೈಟ್ ವೇಟ್ ಅಲ್ಲಿ ಇದೆ. ಸೊ ಲೆಟ್ಸ್ ಸ್ಟಾರ್ಟ್. ಸ್ಕ್ವಾಟ್ ಎಂಟಿ ಬಾರ್ ಇಂದ ಶುರು ಮಾಡಿದೆ. 20 kg ಬಾರ್ಬೆಲ್. ಮೊದಲೇ ಹೇಳಿರೋ ತರ, ಯಾಕೆಂತಂದ್ರೆ ನೀವು ವಾರ್ಮ್ ಅಪ್ ಸ್ವಲ್ಪ ಹೆವಿ ಇದ್ದಾಗ ವಾರ್ಮ್ ಅಪ್ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಲೈಟ್ ವೇಟ್ ಇಂದಾನೇ ನೀವು ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. 20 kg ಆಯ್ತು. ಇವಾಗ 70 kg ನಲ್ಲಿ ಮತ್ತೆ ಅಗೇನ್ ಒಂದು 3 to 5 reps ಮಾಡಿ, ಸೊ ದಟ್ ಲೈಕ್ ಬಾಡಿ ವಾರ್ಮ್ ಅಪ್ ಆಗ್ತಾ ಇದೆ ಅಂತ. ಸೊ ಈಗ 120 kg ನಲ್ಲಿ ಮತ್ತೆ ಇನ್ನೊಂದಿಷ್ಟು ರೆಪ್ಸ್ ಮಾಡಿ, ಸೊ ಬಾಡಿ ಆ ನೆಕ್ಸ್ಟ್ ಬರುವಂತ ಹೆವಿ ವೇಟ್ ಮೂವ್ಮೆಂಟ್ಗೆ ಬಾಡಿ ಕೂಡ ಸೆಟ್ ಆಗ್ಬೇಕಿಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಸಡನ್ ಆಗಿ ಈಗ ನಂದೀಗ 260 to 70 kg ಇದೆ, 170 ಆಯಿತು, ಈಗ 220 kg. 220 kg ನದು ಸ್ವಲ್ಪ ವೆಯ್ಟ್ ಫೀಲ್ ಮಾಡಿದೆ. ಈಗ 265 kg ಇದು ಮೈನ್ ಸೆಟ್ ಇತ್ತು. 265, ಸೊ 265 ಆಯಿತು. ಇದಾದ ನಂತರ ನೀರ್ ಆ್ಯಪ್ ಕಟ್ಕೊಂಡು ನಾನೇ. ಸಮಸ್ಯೆ ಏನಂತಂದರೆ, ನೀವು ಎಕ್ವಿಪ್ಡ್ ಲಿಫ್ಟಿಂಗು ಮತ್ತು ರಾ ಲಿಫ್ಟಿಂಗು ಇದೇ ಡಿಫ್ರೆನ್ಸ್ ಇರುವಂಥದ್ದು. ತುಂಬ ಜನ ಹೇಳ್ತಾರೆ, ಎಕ್ವಿಪ್ಡ್ ಏನು ಎಕ್ವಿಪ್ಮೆಂಟ್ ಹಾಕೊಂಡ ತಕ್ಷಣವೇ ನೀವೆಲ್ಲ ಮಾಡಿಬಿಡೋದು ಅಂತ. ನೀವೇ ನೀರ್ ಆ್ಯಪ್ ಕಟ್ಕೊಂಡು ನೀವೇ ಕಾಸ್ಟ್ಯೂಮ್ ಹಾಕ್ಕೊಂಡು ಇದನ್ನೆಲ್ಲ ಮಾಡೋದು ಇಟ್ಸ್ ಡಬಲ್ ಗುಂಡಿಗೆನೇ ಬೇಕು ಅಂತಲೇ ನಾನು ಹೇಳ್ತೀನಿ. ಯಾರಾದರೂ ಡಿಸಗ್ರಿ ಮಾಡೋರು ಇದ್ರೆ ಬೇಕಾದ್ರೆ ಮಾಡಿ ತೋರಿಸಿ, ತೊಂದರೆ ಇಲ್ಲ. ಅದರದ್ದೇ ಆದಂಥ ಎಫರ್ಟ್ ಇರುತ್ತೆ. ಈ ರೀತಿ ನೀರ್ ಆ್ಯಪನ್ನು ಕಟ್ಕೊಂಡು ತುಂಬ ಟೈಟಾಗಿ ಮತ್ತೆ ನೀವು ಹೋಗಿ ಮತ್ತೆ ಸ್ಕ್ವಾಟ್ ಮಾಡಿ. ಇದು 275 kg. ಸೊ ಇದು ನನ್ನ ಮೇನ್ ಸೆಟ್, ಲಾಸ್ಟ್ ಸೆಟ್ ಇತ್ತು. ಸೊ ನೀರ್ ಆ್ಯಪ್ ನೀವು ಕಟ್ಕೊಂಡಾಗ ಆಲ್ರೆಡಿ ನಿಮ್ಮದು ಬಾಡಿ ಆಲ್ಮೋಸ್ಟ್ 100% ಡ್ರೈನ್ ಆಗಿ ಹೋಗಿರುತ್ತೆ. ಅದರಿಂದ ಮತ್ತೆ ಬಂದು ಮತ್ತೆ ಸ್ಕ್ವಾಟ್ ಮಾಡೋದು ಮತ್ತೆ ಸುಸ್ತಾಗಿ ಹೋಗ್ಬಿಡುತ್ತೆ. ಇದಾದ ನಂತರ ನಮ್ಮದು ಬೆಂಚ್ ಸೆಷನ್ ಇತ್ತು. ಬೆಂಚಲ್ಲಿ 50 kg ಮಾಡಿದೆ. ಅದಾದ ನಂತರ 70. ಅದಾದ ನಂತರ ನಂದು ಇವತ್ತು ಆ್ಯಕ್ಚುಲಿ ಮೇನ್ ಇರುವಂಥದ್ದು 90 kg. 90 kg ನಲ್ಲಿ ಒಂದು ಸೆಟ್ ಇತ್ತು. ಅದಾದ ನಂತರ 90 kg ಫಿನಿಶ್ ಮಾಡಿ 95 kg ನಲ್ಲಿ ಮತ್ತೆ 2 sets ಆಫ್ ಸಮ್ ರೆಪ್ಸ್ ಇತ್ತು. ಸೊ ಅದನ್ನು ಫಿನಿಶ್ ಮಾಡಿ ನಂದು ಡೆಡ್ ಲಿಫ್ಟ್ ಸೆಷನ್ ಆ್ಯಕ್ಚುಲಿ ಬೆಳಿಗ್ಗೆನೇ ಮಾಡಬೇಕಿತ್ತು, ಬಟ್ ನಾನು ಬೆಳಿಗ್ಗೆ ವರ್ಕೌಟ್ ಮಾಡಿದಾಗ ತುಂಬಾ ಡ್ರೈನ್ ಆಗಿ ಹೋಗಿತ್ತು. ಸೊ ಅದಕ್ಕೋಸ್ಕರ ಡೆಡ್ ಲಿಫ್ಟ್ ಸೆಷನ್ನ ಈವ್ನಿಂಗ್ ಅಂತ ಬಾಕಿ ಇಟ್ಟು, ಯಾಕೆ ತುಂಬ ಲೇಟ್ ಬೇರೆ ಆಗಿ ಹೋಗಿತ್ತು. ಮಧ್ಯಾಹ್ನ 11 ಗಂಟೆ ಶುರು ಮಾಡಿದ್ದೆ. ಸೊ 11:30 1:30ವರೆಗೂ ಆಗಿತ್ತು. ತುಂಬ ಡ್ರೈನ್ ಔಟ್ ಆಗ್ತಾಯಿತ್ತು. ಸೊ ಅದಕ್ಕೆ ಡೆಡ್ ಲಿಫ್ಟ್ ಸೆಷನ್ ಸಂಜೆ ಇಟ್ಟಿದೆ. ಡೆಡ್ ಲಿಫ್ಟು ವಾರ್ಮ್ ಅಪ್ ಎಲ್ಲ ಆಗಿ 120ಇಂದ ಶುರು ಮಾಡಿ ಬ್ಲಾಕ್ ಪುಲ್ ಇತ್ತು. ಸೊ ಬ್ಲಾಕ್ ಪುಲ್ಲಲ್ಲಿ 120, 170, ಈಗ 220 ಆಯಿತು. 260 ಇದು ನನ್ನ ಮೇನ್ ಇತ್ತು. 260ನಲ್ಲಿ 4 reps 5 reps ಏನೋ ಇತ್ತು. 260 kgನ ರೆಪ್ ಮಾಡಾದ್ಮೇಲೆ ಅದರದ್ದು ನೆಕ್ಸ್ಟ್ ಇದ್ದಿದ್ದು 270 ಇತ್ತು. 265 ಇತ್ತು. ಮತ್ತು 6 rep ಇತ್ತು. 260ನಲ್ಲಿ 6 rep ಇತ್ತು. ಇದಾದ ನಂತರ ನೆಕ್ಸ್ಟ್ ಇದ್ದಿದ್ದೇನು ಅಂತಂದರೆ 265.5 kg, 265 kg. ಇದರಲ್ಲಿ ಅರೌಂಡ್ ಅಗೇನ್ 6 to 7 reps ಅಗೇನ್ ಇತ್ತು. ಅದೊಂದು 2 sets ಇತ್ತು. ಸೊ ಅದಕ್ಕೆ ಸ್ಟ್ರ್ಯಾಪ್ಸ್ ಯೂಸ್ ಮಾಡಿದೆ. ಯಾಕೆಂತಂದರೆ ಮೊದಲಿನ ಸೆಟ್ಟಲ್ಲಿ ಬರೀ ಕೈಯಲ್ಲಿ ಮಾಡಿದಾಗ ತುಂಬ ಬಾರ್ ಸ್ಲಿಪ್ ಅನಿಸ್ತಾ ಇತ್ತು, ಪ್ಲಸ್ ತುಂಬ ಬಾಡಿ ಟ್ರೈನ್ ಆಗಿತ್ತು. ಸೊ ಹಾಗಾಗಿ ಸ್ಟ್ರ್ಯಾಪ್ಸ್ ಯೂಸ್ ಮಾಡಿ ಡೆಡ್ ಲಿಫ್ಟ್ ಮಾಡಿ, ಅದಾದ ನಂತರ ಹ್ಯಾಮ್ಸ್ಟ್ರಿಂಗ್ ಕಲ್ಲಿತ್ತು. ಹ್ಯಾಮ್ಸ್ಟ್ರಿಂಗ್ ಕಲ್ಲನ್ನ ಫಿನಿಶ್ ಮಾಡಿ ಅದು ಅರೌಂಡ್ 15 reps 3 set ಇತ್ತು. ಇದನ್ನು ಫಿನಿಶ್ ಮಾಡಿ ಇಲ್ಲಿಗೆ ನಂದು ಆ್ಯಕ್ಚುಲಿ ಇವತ್ತಿನ ದಿನದ ವರ್ಕೌಟ್ನ ಫಿನಿಶ್ ಮಾಡಿದೆ. ಇದೇ ರೀತಿ ವರ್ಕೌಟ್ ವೀಡಿಯೋಗೋಸ್ಕರ ಕೋಚ್ ವಿಷಯ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.